ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಶುದ್ಧೀಕರಣದ ವೇಳೆ ಪ್ರತಿದಿನ ಲಕ್ಷಾಂತರ ಲೀಟರ್ ತ್ಯಾಜ್ಯ ನೀರು ಹೊರಬರುತ್ತಿದ್ದು, ಈವರೆಗೆ ನಗರಂಗೆರೆ ಗ್ರಾಮದ ಕೆರೆಗೆ ಹರಿದು ಹೋಗುತ್ತಿದ್ದ ನೀರು ಇದೀಗ ನಗರಸಭೆಗೆ ಆದಾಯದ ಮೂಲವಾಗುತ್ತಿರುವುದು ವಿಶೇಷವಾಗಿದೆ. ಹೌದು, ವಾಣಿವಿಲಾಸ ಸಾಗರದಿಂದ ಚಳ್ಳಕೆರೆ ನಗರದ ಜನತೆಗೆ ಸರಬರಾಜಾಗುವ ಕುಡಿಯುವ ನೀರನ್ನು ಪಂಪ್ಹೌಸ್ನಲ್ಲಿ ಶುದ್ಧೀಕರಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೊರಬರುವ ಲಕ್ಷಾಂತರ ಲೀಟರ್ ತ್ಯಾಜ್ಯ ನೀರನ್ನು ಹೆಗ್ಗೆರೆ ಸಮೀಪದ ಪ್ರಕಾಶ್ ಐರನ್ ಪ್ಲಾಂಟ್ನವರು ಸಂಗ್ರಹಣಾ ತೊಟ್ಟಿ ನಿರ್ಮಿಸಿ ಟ್ಯಾಂಕರ್ಗಳ ಮೂಲಕ ಬಳಸಿಕೊಳ್ಳುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಈ ತ್ಯಾಜ್ಯ ನೀರಿನಿಂದಲೇ ನಗರಸಭೆಯ ಬೊಕ್ಕಸಕ್ಕೆ ತಿಂಗಳಿಗೆ ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಶುದ್ಧೀಕರಣ ಘಟಕಗಳಿಂದ ಪ್ರತಿದಿನ ಲಕ್ಷಾಂತರ ಲೀಟರ್ ನೀರು ಪೋಲಾಗುತ್ತಿದೆ. ಇದೇ ನೀರನ್ನು ಸಮರ್ಪಕವಾಗಿ ಸಂಗ್ರಹಿಸಿ ಮರುಬಳಕೆ ಮಾಡಿದರೆ ಪರಿಸರ ಸಂರಕ್ಷಣೆಯ ಜೊತೆಗೆ ನಗರಸಭೆಗಳಿಗೆ ದೊಡ್ಡ ಪ್ರಮಾಣದ ಆದಾಯದ ಮೂಲವಾಗಿಸಬಹುದು. ನಗರದ ಉದ್ಯಾನವನಗಳ ನಿರ್ವಹಣೆ, ಕಟ್ಟಡ ನಿರ್ಮಾಣ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳಲ್ಲಿ ನೀರಿನ ಬಳಕೆ, ವಾಹನ ತೊಳೆಯುವ ಕೇಂದ್ರಗಳು ಸೇರಿದಂತೆ ವಿವಿಧ ವಾಣಿಜ್ಯ ಉದ್ದೇಶಗಳಿಗೆ ಈ ನೀರನ್ನು ಮರುಬಳಕೆ ಮಾಡಬಹುದಾಗಿದೆ. ಹೀಗಾಗಿ ತ್ಯಾಜ್ಯ ಎಂದು ಕೆರೆಗೆ ಹರಿಸುವ ಬದಲು ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೂ ನೀರು ಸಂಗ್ರಹಣಾ ವ್ಯವಸ್ಥೆ ಕಲ್ಪಿಸಿ ಸೂಕ್ತ ನಿಯಮಗಳಡಿ ಮರುಬಳಕೆ ಅಥವಾ ವಾಣಿಜ್ಯ ಬಳಕೆಗೆ ನೀಡಿದರೆ ನಗರಸಭೆಯ ಆದಾಯವೂ ಹೆಚ್ಚಲಿದೆ, ನೀರಿನ ಪೋಲು ಕೂಡ ತಡೆಯಲಿದೆ. ತ್ಯಾಜ್ಯ ನೀರು ಇನ್ನು ತ್ಯಾಜ್ಯವಲ್ಲ, ಸಮರ್ಪಕ ನಿರ್ವಹಣೆ ಮಾಡಿದರೆ ಇದೇ ನಗರಸಭೆಯ ಆದಾಯದ ಹೊಸ ಮೂಲವಾಗಬಹುದು. ಇದು ಜನಧ್ವನಿ ನ್ಯೂಸ್ನ ವಿಶೇಷ ವರದಿ. ಇಲ್ಲಿ ನಾವು ಕೊಡ್ತಾ ಇರೋದು ಹೆಗ್ಗೆರೆ ಫ್ಯಾಕ್ಟ್ರಿ ಅವರಿಗೆ ಬರೀ ವೇಸ್ಟೇಜ್ ನೀರನ್ನು, ಅಂದರೆ ನಾವು ಡೈಲಿ 2 ಬ್ಯಾಕ್ ವಾಶ್ ಅಂತ ಮಾಡ್ತಿರ್ತೀವಿ.
ಆ ಬ್ಯಾಕಾಶ್ ಮಾಡಿದಂಥ ನೀರು ಮೊದಲು ಕೆರೆಗೆ ಹೋಗ್ತಾ ಇತ್ತು, ನಗರಂಗೆರೆ ಕೆರೆಗೆ ಹೋಗ್ತಾ ಇತ್ತು. ಈಗ ನಮ್ಮ ಅವರು ಫ್ಯಾಕ್ಟ್ರಿ ಅವರು ಬಂದು ನಮ್ಮ ಆಫೀಸ್ನ ಮುಖಾಂತರ ಎಲ್ಲ ಮಾತಾಡಿ ಆ ವೇಸ್ಟೇಜ್ ನೀರನ್ನು ನಾವು ಡೈಲಿ ಮಾಡಲೇಬೇಕು 2 ಬ್ಯಾಕಾಶು, ಆ ವೇಸ್ಟೇಜ್ ನೀರನ್ನು ಮಾತ್ರ ಅವ್ರು ತೊಗೊಂಡು ಹೋಗ್ತಿದ್ದಾರೆ. ದಿನಕ್ಕೆ ಎಷ್ಟು ಲೀಟ್ರ್ ಹೋಗುತ್ತೆ ವೇಸ್ಟೇಜ್? 1 ಲಕ್ಷ ಲೀಟ್ರ್, ಲಕ್ಷ ಲೀಟ್ರ್ ವೇಸ್ಟೇಜ್ 1 ಆಗುತ್ತೆ. ಲಕ್ಷ ಲೀಟ್ರ್ ವೇಸ್ಟೇಜ್ ನೀರು ಹೋಗುತ್ತೆ. 2 ಬ್ಯಾಕಾಶ್ಗೆ 50,000 ಲೀಟ್ರ್ ಎಷ್ಟು ಕೊಡ್ತಾರೆ ಅವ್ರು? ಅಮೌಂಟ್ ಎಷ್ಟು ಕೊಡ್ತಾರೆ ಮಂತ್ಲಿ? ಅದು ನಮಗೆ ಗೊತ್ತಿಲ್ಲ ಸರ್, ಆಫೀಸ್ನಲ್ಲಿ ಒಟ್ಟಿಗೆ ವೇಸ್ಟ್ ನೀರು ಮಾತ್ರ ತಗೊಳೋದು? ವೇಸ್ಟೇಜ್ ನೀರು ಅಷ್ಟೇ. ನಗರಂಗೆರೆ ಏನೋ ಕೆರೆಗೆ ಹೋಗೋ ನೀರು ಅವ್ರು ತಗೊಂಡೋಗ್ತಾರೆ. ಅವ್ರು ತೊಗೊಂಡು ಹೋಗ್ತಾರೆ ಸರ್. ಹಂಗಾಗಿ ನೀವು ಕೆರೆಗೂ ತುಂಬ ಕಮ್ಮಿ ಆಗುತ್ತೆ, ಅವ್ರು ನಿಮ್ಗೆ ಆದಾಯ, ನಗರಸಭೆಗೆ ಆದಾಯನೂ ಬರುತ್ತೆ ಇದರಿಂದ. ನಗರಸಭೆಗೆ ಅದು ಆಫೀಸ್ ವೇಸ್ಟ್ ನೀರಿಂದ ನೀವು ಆದಾಯ, ನಗರಸಭೆ ಆದಾಯ. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ, ನೀರೇನು ಉಪಯೋಗ ಇಲ್ಲ. ಆ ವೇಸ್ಟೇಜ್ ನೀರನ್ನ ಅವ್ರು ತಗೊಂಡು ಹೋಗ್ತಿದ್ದಾರೆ. ಅದು ನಮ್ಮ ಆಫೀಸ್ ಮುಖಾಂತರ ಎಲ್ಲ ಮಾತುಕತೆ ಆಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಡಿ ರಂಗಸ್ವಾಮಿ. ಏನು ಕೆಲಸ ಮಾಡ್ತೀರಿ ನೀವು ಇಲ್ಲಿ? ನಾವು ಇಲ್ಲಿ ಆಪರೇಟರ್ ಕೆಲಸ ಮಾಡ್ತೀವಿ. ಆಪರೇಟರ್ ಕೆಲಸ.